ಕುರಿ ವ್ಯಾಪಾರ. ಅದು ಪಕ್ಷಿಗಳ ಅಂದವಾದ ಗ್ರಾಮ. ಆ ದಿನ ಡಿಗ್ರಿ ಫೈನಲ್ ಇಯರ್ ರಿಸಲ್ಟ್ ಬರುವ ದಿನ ಅನ್ನೋದ್ರಿಂದ ಊರಿನ ಮಧ್ಯದಲ್ಲಿರುವ ಒಂದು ಆಲದ ಮರದ ಕೆಳಗಡೆ ಚಿಚುಕಾಗೆ, ತುನಿಗುಬ್ಬಚ್ಚಿ, ಚೋಟಿಗಿಳಿ 3 ಜನನು ಕೂತ್ಕೊಂಡು ಮಾತಾಡ್ತಾ ಇದ್ರು. ಅವರ ಮುಖಗಳಲ್ಲಿ ಸ್ವಲ್ಪ ಭಯ, ಸ್ವಲ್ಪ ಆಸಕ್ತಿ ಎಲ್ಲಾನು ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿದ್ಯಾ ಚೋಟು, ಇವತ್ತು ಡಿಗ್ರಿ ರಿಸಲ್ಟ್ ಬರ್ತಿದೆ. ಆದ್ರೂ ಕೂಡ ನನಗೆ ಯಾವ ಟೆನ್ಷನ್ನೂ ಇಲ್ಲ. ಯಾಕೆ ಅಂದ್ರೆ ನನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಪುಸ್ತಕದ ಜೊತೆ ಕುಸ್ತಿ ಆಡ್ತಾಳೆ. ಡಿಗ್ರಿಯಲ್ಲಿ ನನ್ ಮಗಳೇ ಈ ಸ್ಟೇಟಿಗೆನೆ ಫಸ್ಟ್ ಬರೋದು, ನೋಡ್ತಾ ಇರು. ಆಮೇಲೆ ಅವಳನ್ನ ಸಿಟಿಗೆ ಕಳ್ಸಿ ದೊಡ್ಡ ಸಾಫ್ಟ್ವೇರ್ ಕೆಲಸ ಮಾಡು ಅಂತ ಹೇಳಿ ಲಕ್ಷಗಟ್ಲೆ ಸಂಬಳವನ್ನು ಪಡಿತಾಳೆ. ಆವಾಗ ಚೋಟಿಗಿಳಿ ನಗುತ್ತಾ, ತುನಿ, ನಿನ್ ಮಗಳು ವಿದ್ಯಾಭ್ಯಾಸದಲ್ಲಿ ತಾಯಿ ಆದ್ರೆ ನನ್ನ ಮಗ ತಂದೆ ಗೊತ್ತಾ? ಅವನು ರಾತ್ರಿಯಲ್ಲಿ ನಿದ್ರೆ ಕೂಡ ಮಾಡದೆ ಓದ್ತಿದ್ದ. ಅವನ ರೂಮಲ್ಲಿ ಯಾವಾಗ ನೋಡಿದ್ರು ಲೈಟು ಉರಿತಾನೆ ಇತ್ತು. ನಾನು ಅವನು ನಿದ್ರೆ ಮಾಡದೆ ಓದ್ತಾ ಇದ್ದಾನೆ ಅಂತ ಯಾವಾಗ ನೋಡಿದ್ರು ಬಿಸಿ ಬಿಸಿ ಹಾಲು ಕಾಯಿಸಿ ಕೊಡ್ತಾ ಇದ್ದೆ. ಈ ಡಿಗ್ರಿ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅವನಿಗೆ ನಾನು ಒಂದು ಸೂಟು ತೆಗೆದು ಕೊಡ್ತೀನಿ. ನನ್ ಮಗ ಆ ಸೂಟು ಹಾಕೊಂಡು ಪಟ್ನಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಹಬ್ಬಬ್ಬ, ಅದ್ನ ನೋಡ್ಲಿಕ್ಕೆ ನನ್ನ 2 ಕಣ್ಣುಗಳು ಸಾಕಾಗಲ್ಲ. ಅದನ್ನು ಕೇಳಿ ಚಿಚುಕಾಗೆ, ಏನ್ರೇ ನೀವಿಬ್ರು ಸೇರ್ಕೊಂಡು ನಿಮ್ಮ ಮಕ್ಕಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ? ನನ್ನ ಚಿನ್ನು ಯಾವುದಕ್ಕೂ ಕಡಿಮೆ ಆಗ್ಲಿಲ್ಲ. ಅವನು ಈ ಡಿಗ್ರಿ ಎಲ್ಲ ಅವನಿಗೆ ಒಂದು ಸಣ್ಣ ವಿಚಾರ. ಅವನು ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸಾಗಿ ಬರ್ತಾನೆ. ಅವನಿಗೆ ಪಟ್ನದಲ್ಲಿ ಮ್ಯಾನೇಜರ್ ಕೆಲಸ ಸಿಗುತ್ತೆ. ನಿಮ್ಮ ಮಕ್ಕಳು ಇಬ್ರು ಅವನ ಕೈ ಕೆಳಗೆ ಕೆಲಸ ಮಾಡ್ಬೇಕಾಗುತ್ತೆ. ಹಾಗೆ ಅವ್ರ 3 ಜನನು ಹೆಮ್ಮೆಯಿಂದ ಮಾತಾಡ್ಕೊಳ್ತಾ ಇದ್ದ ಆ ಸಮಯದಲ್ಲಿ ಬುಜ್ಜಿಗುಬ್ಬಚ್ಚಿ, ಬನ್ನುಗಿಳಿ, ಚಿನ್ನುಕಾಗೆ 3 ಜನನು ಮೆಲ್ಲೆ ನಡ್ಕೊಂಡು ಬರ್ತಾ ಇದ್ರು. ಇದರಲ್ಲಿ ಬುಜ್ಜಿಯ ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಇತ್ತು. ಅವಳ ಮುಖ ತುಂಬಾ ಸೀರಿಯಸ್ ಆಗಿತ್ತು. ಆವಾಗ ಟೊನಿಗುಬ್ಬಚ್ಚಿ ಉತ್ಸಾಹದಿಂದ, ಬುಜ್ಜಿ, ಬಂತಮ್ಮ ರಿಸಲ್ಟು? ಏನಾಯ್ತು? ಸರ್ವರು ಬ್ಯುಸಿ ಆಗಿದ್ಯಾ ಅಥವಾ ಓಪನ್ ಆಯ್ತಾ? ಪ್ಲೀಸ್ ಹೇಳೆ, ನನ್ನ ಎದೆ ಬಡ್ಕೊಳ್ತಾ ಇದೆ. ಆವಾಗ ಚೋಟು ತುಂಬಾ ಟೆನ್ಷನ್ ಆಗಿ, ಹೌದು ಬುಜ್ಜಿ, ಮೊದ್ಲು ನನ್ನ ಬನ್ನುವಿನ ನಂಬರ್ ಹೊಡೆದು ನೋಡು. ಅವನು ಈ ಸ್ಟೇಟಿಗೆನೆ ಮೊದಲ ಸ್ಥಾನ ಬಂದಿರ್ತಾನೆ. ಬುಜ್ಜಿ ಮೊಬೈಲ್ ಅನ್ನ ಸೀರಿಯಸ್ ಆಗಿ ನೋಡಿ, ಆಂಟಿ, ಅಮ್ಮ, ನೀವಿಬ್ರು ಸುಮ್ಮನಿರಿ. ವೆಬ್ಸೈಟ್ ಓಪನ್ ಆಗ್ತಾ ಇದೆ. ಮೊದ್ಲು ನಮ್ಮ ಚಿನ್ನುವಿನ ನಂಬರ್ ಹಾಕಿ ನೋಡ್ತೀನಿ. ಅವನದೇ ಮೊದಲ ರಿಸಲ್ಟ್. ಹಾಗಂತ ಹೇಳಿ ಟೈಪ್ ಮಾಡ್ಕೊಂಡು, ಲೇ ಚಿನ್ನು, ನೀನು ನೀನು ಚಿಚುಕಾಗೆ ತುಂಬಾ ಹೆದರ್ಕೊಂಡು, ಬುಜ್ಜಿ, ಏನಾಯ್ತು ಬುಜ್ಜಿ? ಅಷ್ಟೊಂದು ಗ್ಯಾಪ್ ಕೊಡ್ತಾ ಇದೀಯಾ? ನನ್ ಮಗ ಫೇಲ್ ಆಗ್ಬಿಟ್ನಾ? ಅಯ್ಯೋ ಚಿನ್ನು. ಆವಾಗ ಬುಜ್ಜಿಗುಬ್ಬಚ್ಚಿ ನಗುತ್ತಾ, ಲೇ ಚಿನ್ನು, ನೀನು ಪಾಸ್ ಆದೆ ಕಣೋ. ಒಂದೇ ಸಲ ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ಯಾ. ಕಾಂಗ್ರೆಸ್ ಕಣೋ. ಚಿಚುಕಾಗೆ ತುಂಬಾನು ಸಂತೋಷದಿಂದ ಜೋರಾಗಿ ಕಿಚ್ಚಿದ್ಲು. ಯಾಹೂ, ನನ್ ಮಗ ಪಾಸ್ ಆಗ್ಬಿಟ್ಟ. ಚಿನ್ನು, ನೋಡ್ದಾ, ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದೀಯಾ. ನಾಳೆನೆ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರಿಗೆ ನಾನು ಅರಿಕೆನ ತೀರಿಸ್ಬೇಕು. ಬುಜ್ಜಿ ಪುನಃ ಮೊಬೈಲ್ನ ನೋಡಿ, ಇವಾಗ ನನ್ನ ರಿಸಲ್ಟ್ ನ ನೋಡ್ತಾ ಇದ್ದೀನಿ. ನನ್ನ ನಂಬರ್ನ ಎಂಟ್ರಿ ಮಾಡಿದ್ದೀನಿ. ವಾವ್ ಅಮ್ಮ, ನಾನು ಕೂಡ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿದ್ದೀನಿ. ನನ್ನ ಹೆಸರು ಡಿಸ್ಟಿಂಕ್ಷನ್ ಲಿಸ್ಟ್ ಅಲ್ಲಿ ಬಂದಿದೆ ಅಮ್ಮ. ತುನಿ ಬುಜ್ಜಿನ ತಬ್ಬಿ ಹಿಡ್ಕೊಂಡು ಆನಂದ ಬಾಷ್ಪದೊಂದಿಗೆ, ನನ್ ಮಗಳೇ, ನನಗೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ ಗೊತ್ತಾ? ನೀನು ಈ ಊರಲ್ಲಿ ನನ್ನ ಮರ್ಯಾದಿನ ಕಾಪಾಡ್ಬಿಟ್ಟೆ. ನಿನ್ನ ಸಿಟಿಗೆ ಕಳ್ಸಿ ನಿನ್ನ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮಾಡ್ತೀನಿ ನಾನು. ಆವಾಗ ಚೋಟಿಗಿಳಿ ಸ್ವಲ್ಪ ಕೋಪದಿಂದ, ಅಬ್ಬಾ ಸಾಕು, ಅಮ್ಮ ಮಗಳು ಆಮೇಲೆ ಮಾತಾಡ್ಕೊಳ್ಳಿ. ಬುಚ್ಚಿ, ಮೊದ್ಲು ನಮ್ ಬನ್ನುವಿನ ನಂಬರ್ ಹೊಡೀರಿ. ನಮ್ ಬನ್ನು ಕೂಡ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡು ಪಾಸ್ ಆಗಿರ್ತಾನೆ. ಬುಜ್ಜಿ ಪುನಃ ಆ ಮೊಬೈಲ್ ತಗೊಂಡು ಚೆಕ್ ಮಾಡಕ್ಕೆ ನೋಡ್ತಾ ಇದ್ಲು. ಅಲ್ಲಿವರೆಗೂ ಅವಳ ಮುಖದಲ್ಲಿ ಇದ್ದ ಆ ಸಂತೋಷ ಎಲ್ಲ ಮಾಯವಾಗಿ ಇವಾಗ ಅವಳ ಮುಖ ತುಂಬಾನೇ ಸೀರಿಯಸ್ ಆಗಿತ್ತು. ಲೇ ಬನ್ನು, ನೀನು ಏನು ಇದು? ಚೋಟು ತುಂಬಾ ಭಯದಿಂದ, ಏನ್ ಬುಜ್ಜಿ, ನನ್ ಮಗನಿಗೆ ಕೂಡ ಡಿಸ್ಟಿಂಕ್ಷನ್ ಎಲ್ಲದರಲ್ಲೂ ಒಳ್ಳೆ ಮಾರ್ಕ್ ತಗೊಂಡಿದ್ದಾನ? ಬುಜ್ಜಿ ತುಂಬಾನು ಬೇಜಾರಿಂದ, ಚೋಟು ಆಂಟಿ, ಅದು ಬನ್ನು ನಿಜವಾಗ್ಲೂ ಡಿಸ್ಟಿಂಕ್ಷನ್ ಅಲ್ಲ. ಅವನು ಫೇಲ್ ಆಗಿದ್ದಾನೆ. ಅದು ಕೂಡ ಒಂದೇ ಸಲ 4 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದಾನೆ. ಅದನ್ನು ಕೇಳಿ ಚೋಟಿಗೆ ಹೃದಯನೇ ಒಂದು ಕ್ಷಣ ನಿಂತೋಯ್ತು. ಏನು, ನನ್ನ ಮಗ ಫೇಲ್ ಆಗಿದಾನ? ಅದು ಕೂಡ 4 ಸಬ್ಜೆಕ್ಟ್ ಅಲ್ಲ? ಬುಜ್ಜಿ, ನೀನ್ ಸರಿಯಾಗಿ ನೋಡು ಬುಜ್ಜಿ.
ನೀನು ಬೇರೆಯವ್ರದ್ದು ನಂಬರ್ ಹಾಕಿರ್ತೀಯ, ಅದಕ್ಕೆ ನಿಂಗೆ ಗೊತ್ತಾಗ್ತಾ ಇಲ್ಲ. ಅವನು ರಾತ್ರಿ ಲೈಟ್ ಹಾಕೊಂಡು ಓದ್ತಾ ಇದ್ದ. ಆವಾಗ ಬನ್ನಗಿಳಿ ತುಂಬಾ ಬೇಜಾರಿಂದ, ಅಮ್ಮ ಇಲ್ಲಮ್ಮ, ಬುಜ್ಜಿ ಹೇಳೋದು ನಿಜಾನೇ. ನಾನು ಫೇಲ್ ಆಗಿದ್ದೀನಿ. ನನಗೆ ಮೊದ್ಲೇ ಗೊತ್ತಿತ್ತು ನಾನು ಫೇಲ್ ಆಗ್ತೀನಿ ಅಂತ. ಆವಾಗ ಚೋಟು ತುಂಬಾನೇ ಕೋಪದಿಂದ, ಲೇ ಬಡವ, ಎಲ್ಲರ ಮುಂದೆ ನನ್ ಮರ್ಯಾದಿನ ತೆಗೆದು ಬಿಟ್ಟೆ. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಹುಟ್ಟದೇನೆ ಇರ್ಬೋದಾಗಿತ್ತು. ಮನೆಗ್ ಬಾ ನಿಂಗೆ. ಚೋಟುಗಿಳಿ ಅವಮಾನ ತಡ್ಕೊಳಕ್ಕಾಗದೆ ಬನ್ನು ಕೈ ಹಿಡ್ಕೊಂಡು ಅವನನ್ನ ಅಲ್ಲಿಂದ ಜೋರಾಗಿ ಎಳ್ಕೊಂಡು ಅವಳ ಮನೆಗೆ ಹೋದ್ಲು. ಮನೆಗೆ ಹೋದ್ಮೇಲೆ ಬಾಗಿಲನ್ನ ಹಾಕಿ ಬನ್ನನ ಒಳಗಡೆ ಇಟ್ಟು ಬೈಯಕ್ಕೆ ಶುರು ಮಾಡಿದ್ಲು. ಪಾಪ ಬನ್ನು ತುಂಬಾನೇ ಹೆದರ್ಕೊಂಡಿದ್ದ. ಯಾಕೆ ನೀನ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿಲ್ಲ? ಆ ಬುಜ್ಜಿ ಚಿನ್ನನ ನೋಡ್ದ, ಎಷ್ಟು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಿದ್ದಾರೆ. ಅವ್ರ ಅಮ್ಮ ಕಾಲರ್ನ ದೊಡ್ಡದ್ ಮಾಡ್ಕೊಂಡು ನಡೀತಾರೆ. ಆದ್ರೆ ನೀನು ರಾತ್ರಿ ಲೈಟ್ ಹಾಕೊಂಡು ಹಾಗೆ ಏನೋ ಮಾಡ್ತಾ ಇದ್ದೆ. ಪಾಪ ಬನ್ನು ಅಳುತ್ತಾ, ಅಮ್ಮ ನಾನು ನಿಜ ಹೇಳ್ತಿದ್ದೀನಿ ಕೇಳ್ಕೊಳ್ಳಿ. ನಾನು ರಾತ್ರಿ ಇಡೀ ಓದ್ತಾ ಇರ್ಲಿಲ್ಲ. ಮೊಬೈಲಲ್ಲಿ ಅಡಿಗೆ ವಿಡಿಯೋ ಎಲ್ಲ ನೋಡ್ಕೊಂಡಿದ್ದೆ ಅಮ್ಮ. ನನಗೆ ಆ ವಿದ್ಯಾಭ್ಯಾಸ ಬರದೇ ಇಲ್ಲ. ಆ ಸೈನ್ಸು ಮ್ಯಾಥ್ಸು ನೋಡಿದ್ರೆ ನನಗೆ ನಿಜವಾಗ್ಲೂ ತುಂಬಾ ಭಯ ಆಗ್ತಾ ಇದೆ. ಚೋಟು ಶಾಕ್ ಆಗಿ, ಏನು ಅಡಿಗೆ ವಿಡಿಯೋನ ನೋಡ್ತಾ ಇದ್ದ? ಏನು ನಿನ್ ಮೂಳೆಯಲ್ಲಿ ಏನಿದೆ? ನೀನು ಚೆನ್ನಾಗಿ ಓದಿ ಒಳ್ಳೆ ಇಂಜಿನಿಯರ್ ಆಗ್ತೀಯ ಅಂತ ನಾನ್ ತಿಳ್ಕೊಂಡಿದ್ರೆ ನೀನೀಗೆ ನನ್ನ ಮರ್ಯಾದಿನ ತೆಗೆದುಬಿಟ್ಟು ಕೂತಿದ್ಯಲ್ವನು? ಅವಾಗ ಬನ್ನು ಧೈರ್ಯದಿಂದ, ಅಮ್ಮ ನನಗೆ ವಿದ್ಯಾಭ್ಯಾಸ ಅನ್ನೋದು ತಲೆಗೆ ಹತ್ತದೇ ಇಲ್ಲಮ್ಮ. ನನಗೆ ಅಡಿಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟಮ್ಮ. ನನಗೆ ಇಂಜಿನಿಯರ್ ಆಗ್ಬೇಕು ಅಂತೆಲ್ಲ ಇಷ್ಟ ಇಲ್ಲ. ದೊಡ್ಡ ಒಂದು ಫುಡ್ ಅಂಗಡಿನ ಹಾಕ್ಬೇಕು ಅಂತಾನೆ ನನ್ನ ಆಸೆ. ನನಗೆ ಒಂದು ಸಣ್ಣ ಟಿಫಿನ್ ಅಂಗಡಿನ ಹಾಕಿ ಕೊಟ್ರೆ ನಾನ್ ನೋಡ್ಕೋತೀನಮ್ಮ. ಚೋಟು ತುಂಬಾ ಕೋಪದಿಂದ, ಏನೋ ಮಾತಾಡ್ತಾ ಇದೀಯಾ? ನಿನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಓದಿ ಸೂಟು ಬೂಟು ಹಾಕೊಂಡು ಪಟ್ನದಲ್ಲಿ ಸಾಫ್ಟ್ವೇರ್ ಜಾಬ್ ನ ಮಾಡ್ತಾ ಇದ್ರೆ ನೀನು ಫುಡ್ ಅಂಗಡಿನ ಹಾಕೊಂಡು ಇನ್ನೊಬ್ರು ತಿನ್ನುವ ಪ್ಲೇಟಿನ ಎಂಜಲನ್ನು ತೊಳಿತಾ ಇರ್ತೀಯ. ನಿನಗೆ ನಾಚಿಕೆ ಇಲ್ವಾ? ಇಲ್ಲ, ನೀನು ಎಕ್ಸಾಮ್ ನ ಬರೀಲೇಬೇಕು. ಬರ್ದು ಮತ್ತೆ ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ಲೇಬೇಕು. ಅದನ್ನ ಬಿಟ್ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡ. ಚೋಟು ಹೇಳಿದ ಮಾತಿಗೆ ಬನ್ನು ತುಂಬಾನೇ ಬೇಜಾರ್ ಮಾಡ್ಕೊಂಡ. ನನಗೆ ಇಷ್ಟ ಬಂದ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಮ ಅಮ್ಮನಿಗೆ ಮರ್ಯಾದೆ ಕಡಿಮೆ ಆಗುತ್ತಾ? ಹಾಗಂತ ಅನ್ಕೊಂಡು ಬನ್ನು ತುಂಬಾನೇ ಬೇಜಾರಿಂದ ಮನೆಯಿಂದ ಹೊರಗಡೆ ಬಂದ. ಅವನು ಯಾವಾಗ್ಲೂ ಅವನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡಿರುವ ನದಿ ತೀರದಲ್ಲಿ ಹೋಗಿ ಕೂತ್ಕೊಂಡಿದ್ದ. ಸ್ವಲ್ಪ ಸಮಯದಲ್ಲಿ ಬನ್ನು ಇಲ್ಲೇ ಇರ್ಬೋದು ಅಂತ ಅನ್ಕೊಂಡು ಚಿನ್ನುಕಾಗೆ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಕೂಡ ನದಿ ತೀರಕ್ಕೆ ಬಂದ್ ನೋಡ್ದಾಗ ಪಾಪ ಬನ್ನುಗಿಳಿ ಅಲ್ಲೇ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ದ. ಬನ್ನು, ಏನೋ ಆಯ್ತು? ಆಂಟಿ ನಿನ್ನ ಹೊಡೆದ್ರಾ? ಅದಕ್ಕೇನೆ ನೀನು ಇಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೀಯಾ? ಫೇಲ್ ಆಗಿದ ಮಾತ್ರಕ್ಕೆ ಜೀವನ ಇಲ್ಲ ಅಂತ ಏನು ಇಲ್ಲ ಕಣೋ. ಮತ್ತೆ ಎಕ್ಸಾಮ್ ಬರ್ದು ನೀನು ಪಾಸ್ ಆಗ್ಬೋದು. ಕಣೋ ಬನ್ನು, ಫೇಲ್ ಆದ ಮಾತ್ರಕ್ಕೆ ನೀನ್ ಹೀಗೆ ಕೂತ್ಕೊಂಡು ಅಳ್ತಾ ಇದ್ದೀಯಾ? ಫೇಲ್ ಆದ್ರೆ ಏನು, ನಾನ್ ನಿನ್ಗೆ ಕಂಬೈನ್ ಸ್ಟಡಿ ಕೊಡ್ತೀನಿ. ನಾವು ನಿನ್ನ ಪಾಸ್ ಮಾಡಿಸ್ತೀವಿ. ಬನ್ನು ಕಣ್ಣಲ್ಲಿದ್ದ ಕಣ್ಣೀರನ್ನ ಒರೆಸ್ಕೊಂಡು, ನಾನು ಫೇಲ್ ಆಗಿದ್ದೀನಿ ಅಂತ ಅಳ್ತಾ ಇಲ್ಲ ಕಣೋ. ಆದ್ರೆ ನನಗೆ ಓದ್ಬೇಕು ಅಂತ ಅನ್ಸದಿಲ್ಲ. ನನಗೆ ಕಣ್ ಮುಚ್ಕೊಂಡ್ರೆ ಲ್ಯಾಪ್ಟಾಪು ಆಫೀಸು ಇದೆಲ್ಲ ನನ್ ಕಣ್ಣೆದ್ರಿಗೆ ಕಾಣೋದಿಲ್ಲ ಕಣೋ. ದೊಡ್ಡ ಪಾತ್ರೆ, ನಾನು ಅಡಿಗೆ ಮಾಡುವ ಸ್ಟೈಲು, ಎಣ್ಣೆ, ತರಕಾರಿಗಳು, ಅಡಿಗೆ ಮಾಡುವ ವಸ್ತುಗಳು ಮಾತ್ರ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದು. ನಾನು ನನ್ನ ಆಸೆಯಂತೆ ನಮ್ಮ ಅಮ್ಮನ ಜೊತೆ ನಾನು ಫುಡ್ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರೆ ನಮ್ಮಮ್ಮ ನನಗೆ ಹೊಡೆದು ಬಿಟ್ರು. ನಾನು ಫುಡ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ನಮ್ಮಮ್ಮನಿಗೆ ಮರ್ಯಾದೆ ಹೋಗುತ್ತೆ ಅಂತೆ. ಅವ್ರು ನನ್ನ ಓದು ಅಂತ ಹೇಳ್ತಾ ಇದ್ದಾರೆ. ನನ್ನ ಜೀವ ಹೋದ್ರು ಕೂಡ ಸರಿ, ನಾನ್ ಮಾತ್ರ ಇನ್ನೊಮ್ಮೆ ಆ ಪುಸ್ತಕವನ್ನು ಮುಟ್ಟದೇ ಇಲ್ಲ. ನಾನು ಸತ್ರೆ ಸಾಯ್ತೀನಿ ಹೊರತು ಯಾವುದೇ ಕಾರಣಕ್ಕೂ ನಾನು ಮತ್ತೆ ಓದೋದೇ ಇಲ್ಲ. ಬುಜ್ಜಿ ಬನ್ನು ಹೇಳಿದನ ಕೇಳಿ ತುಂಬಾ ಎಮೋಷನಲ್ ಆದ್ಲು. ಲೇ ಬನ್ನು, ನಿನ್ ಮನ್ಸಲ್ಲಿ ಇಷ್ಟು ದೊಡ್ಡ ಆಸೆ ಇದೆಯಾ? ಇಷ್ಟು ದೊಡ್ಡ ಕನ್ಸಿದೆ ಅಂತ ನಮ್ ಜೊತೆ ಒಂದಿನ ಕೂಡ ಹೇಳಲೇ ಇಲ್ವಲ್ಲ? ಪರವಾಗಿಲ್ಲ ಕಣೋ, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರೇ ಆದ್ರೆ ಅವ್ರಿಗೆ ಅಡ್ಗೆ ಮಾಡಿ ಕೊಡೋರು ಯಾರು? ಅವರಿಗೆ ಊಟ ಕೊಡೋರು ಕೂಡ ಇರ್ಬೇಕಲ್ವಾ? ಅದು ಹೇಗೇನೋ ಕೀಳಾದ ಕೆಲ್ಸ ಆಗ್ಬಿಡುತ್ತೆ. ಆವಾಗ ಬನ್ನುಗಿಳಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಬುಜ್ಜಿ, ನಿನಗೆ ಹೇಳಿದ ತಕ್ಷಣ ನಾನು ಅರ್ಥ ಆಗ್ಬಿಡ್ತು. ಆದ್ರೆ ನಮ್ಮ ಅಮ್ಮನಿಗೆ ನಾನು ಏನೇ ಹೇಳಿದ್ರು ಅರ್ಥ ಆಗಲ್ಲ. ದಯವಿಟ್ಟು ನನಗೆ ಏನ್ ಇಷ್ಟ ಅಂತ ನಮ್ಮ ಅಮ್ಮನ ಜೊತೆ ಹೇಳು ಬುಜ್ಜಿ. ದಯವಿಟ್ಟು ನಿನ್ನ ಕೈ ಮುಗಿದು ಕಾಲಿಗೆ ಬೀಳ್ತೀನಿ. ಬುಜ್ಜಿ ಬನ್ನುಗೆ ಧೈರ್ಯ ಕೊಟ್ಲು. ಲೇ, ನಿನಗೇನಾದ್ರೂ ಹುಚ್ಚಿಡಿದ್ಯಾ? ಯಾರಾದ್ರೂ ಫ್ರೆಂಡ್ಸಿಗಳ ಕಾಲಿಗೆ ಬೀಳ್ತಾರಾ? ನಿನಗೇನೋ ಆಂಟಿನ ಒಪ್ಪಿಸ್ಬೇಕು
ಅಷ್ಟೇ ತಾನೇ, ನೀನು ನನ್ ಜೊತೆ ಬಾ, ನಾನು ಆಂಟಿ ಜೊತೆ ಮಾತಾಡಿ ಒಪ್ಪಿಸ್ತೀನಿ. ಬಾರೋ, ಬೇಜಾರ್ ಮಾಡ್ಕೋಬೇಡ. ಎಲ್ರೂ ಧೈರ್ಯದಿಂದ ಪುನಃ ಚೋಟುನ ನೋಡೋದಕ್ಕೋಸ್ಕರ ಬಂದ್ರು. ಅವಾಗ ಚೋಟು ಮನೆಯಲ್ಲಿ ತುಂಬಾ ಕೋಪದಿಂದ ಕೂತ್ಕೊಂಡಿದ್ಲು. ಮಕ್ಳೆಲ್ರೂ ಕೂಡ ಮನೆಯೊಳಗಡೆ ಬಂದಿದ್ದನ್ನ ನೋಡಿ ಚೋಟು ಕೋಪದಿಂದ, ಏನೋ ಪುನಃ ಬಂದಿದೀಯಾ? ಈ ಬುಜ್ಜಿ ಚಿನ್ನನ ನೋಡಿ ತಿಳ್ಕೊ, ಅವ್ರಿಬ್ರು ಇವಾಗ ಕೆಲ್ಸಕ್ ಹೋಗ್ತಾರೆ, ನೀನು ಕೂಡ ಓದಿ ಕೆಲ್ಸಕ್ ಹೋಗು. ಆವಾಗ ಬುಜ್ಜಿ ತುಂಬಾನೇ ಪ್ರಶಾಂತದಿಂದ, ಆಂಟಿ ಸ್ವಲ್ಪ ಹೊತ್ತು ನಿಧಾನವಾಗಿ ಕೂತು ನಾನು ಹೇಳದ್ನ ನಿಧಾನವಾಗಿ ಕೇಳ್ಕೊಳ್ಳಿ. ಆಂಟಿ, ನೀವು ಬನ್ನು ಮೇಲೆ ಬೇಜಾರ್ ಮಾಡ್ಕೋಬೇಡಿ. ಬನ್ನು ಮಾಡುವ ಫುಡ್ ಬಿಸ್ನೆಸ್ ಅಷ್ಟು ಕೇವಲವಾದ ಬಿಸ್ನೆಸ್ ಅಲ್ಲ. ನೀವು ಬನ್ನುನ ಸಾಫ್ಟ್ವೇರ್ ಓದು ಅಂತ ಹಿಂಸೆ ಮಾಡ್ತಾ ಇದ್ದೀರಲ್ವಾ, ದಯವಿಟ್ಟು ಅವನಿಷ್ಟಕ್ಕೆ ಜೀವನ ಮಾಡಲು ಬಿಡಿ. ಆವಾಗ ಚೋಟು ಗಿಳಿ, ಏನ್ ಬುಜ್ಜಿ ನೀನು ಹೇಳೋದು? ಅವನ ಇಷ್ಟ ಪ್ರಕಾರ ಜೀವನ ಮಾಡು ಅಂತ ಬಿಟ್ಬಿಟ್ರೆ ನಾಳೆ ಅವನು ರಸ್ತೆಯಲ್ಲಿ ನಿಂತ್ಕೊಂಡಿರ್ತಾನೆ. ನಾನು ಅವನ್ ತಾಯಿ ಅಲ್ವಾ? ಒಂದು ತಾಯಿಯಾಗಿ ಮಗ ಕಷ್ಟಪಡೋದು ನನ್ನಿಂದ ನೋಡಕ್ಕಾಗುತ್ತಾ? ನೀವೆಲ್ಲ ಆಫೀಸಲ್ಲಿ ಎಸಿ ಕೆಳಗೆ ಹೋಗಿ ಕೂತ್ರೆ ಅವನು ಬೆಂಕಿಯಲ್ಲಿ ಬೆವರು ಸುರಿಸ್ಕೊಂಡು ಒಲೆ ಮುಂದೆ ನಿಲ್ಬೇಕಾ? ನನ್ ಮಗ ಚೆನ್ನಾಗಿರ್ಬೇಕು, ಅದೇ ನನ್ನ ಆಲೋಚನೆ. ಆವಾಗ ಬುಜ್ಜಿ ನಗುತ್ತಾ ಚೋಟು ಹತ್ರ, ಆಂಟಿ, ಸುಖವಾಗಿ ಜೀವನ ಮಾಡೋದು ಅಂದ್ರೆ ಎಸಿ ಕೆಳಗೆ ಕೂತ್ಕೊಂಡು ಕೆಲಸ ಮಾಡೋದ್ ಮಾತ್ರ ಅಲ್ಲ ಆಂಟಿ. ಒಬ್ಬ ಮನುಷ್ಯ ಸಂತೋಷವಾಗಿಲ್ಲದಿದ್ದರೆ ಎಸಿ ಗಾಳಿ ಕೂಡ ಬೆಂಕಿಗೆ ಸಮಾನ. ಒಂದು ವೇಳೆ ನೀವು ಹೇಳೋ ರೀತಿ ಬನ್ನು ಓದಿ ಒಂದು IT ಕಂಪನಿಯಲ್ಲಿ ಒಂದು ಕೆಲಸಕ್ಕೆ ಹೋಗಿ ಸೇರಿಕೊಂಡ ಅಂತಾನೆ ನಾವು ಇಟ್ಕೊಳ್ಳೋಣ. ಆದ್ರೆ ಅಲ್ಲಿ ಕೂಡ ಅವನಿಗೆ ಒಬ್ಬ ಬಾಸ್ ಇರ್ತಾನೆ. ಆ ಬಾಸ್ ಹಗಲು ರಾತ್ರಿ ಅಂತ ಅವನಿಂದ ಕೆಲಸವನ್ನು ಮಾಡಿಸ್ಕೋತಾರೆ. ಒಂದು ಸಣ್ಣ ತಪ್ಪಾದ್ರೂ ಕೂಡ 10 ಜನರನ್ನು ನಿಲ್ಲಿಸಿ ಅವ್ರ ಮುಂದೆ ಬೈತಾರೆ. ಟಾರ್ಚರ್, ಆ ಕೆಲ್ಸದ ಒತ್ತಡ ಇದೆಲ್ಲ ಇದ್ರೆ ಅವನಿಗೆ ಸಣ್ಣ ವಯಸ್ಸಲ್ಲೇ BP, ಶುಗರ್ ಅಂತ ಎಲ್ಲಾ ಕಾಯಿಲೆಗಳು ಬರುತ್ತೆ ಆಂಟಿ. ಅಷ್ಟೊಂದು ಒತ್ತಡಗಳನ್ನ ಅವನಿಂದ ಸಹಿಸ್ಕೊಳಕ್ಕಾಗುತ್ತಾ? ಬುಜ್ಜಿ ಹೇಳಿದ ಮಾತು ಕೇಳಿ ಚೋಟಿಗಿಳಿ ಯೋಚನೆ ಮಾಡಕ್ಕೆ ಶುರು ಮಾಡಿದ್ಲು. ಇವಾಗ ಅವಳ ಮುಖದಲ್ಲಿ ಸ್ವಲ್ಪನೂ ಕೋಪನೇ ಇಲ್ಲ. ಅದೇ ನೀವು ಬನ್ನುಗೆ ಅವನಿಗೆ ಇಷ್ಟವಾದ ಕೆಲ್ಸಕ್ಕೆ ಕಳ್ಸಿದ್ರೆ ಅಲ್ಲಿ ಅವನಿಗೆ ಬಾಸ್ ಅಂತ ಯಾರು ಇರಲ್ಲ. ಅವನೇ ರಾಜ, ಅವನೇ ಮಂತ್ರಿ. ಅವನ ಕಷ್ಟವನ್ನು ನಂಬಿಕೊಂಡು ಎಷ್ಟೋ ಸಂತೋಷವಾಗಿ ಪ್ರೀತಿಯಿಂದ ಎಲ್ಲರಿಗೂ ಅಡಿಗೆ ಮಾಡಿ ಸಂತೋಷವಾಗಿ ಕೊಡ್ತಾನೆ. ಅವನು ಅಂಗಡಿಗೆ ಬರುವ ಕಸ್ಟಮರಿಗೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ಹಾಕೋದ್ರಿಂದ ಬರುವ ಕಸ್ಟಮರ್ ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ತಾರೆ. ಆವಾಗ ಅದ್ರಲ್ಲಿ ಸಿಗುವಂತ ಆನಂದ ಆ ಆಫೀಸ್ ಅಲ್ಲಿ ಬಾಸ್ ಇಂದ ಸಿಗುತ್ತಾ ಆಂಟಿ? ಆರೋಗ್ಯ ಆದ್ರೂ ಸಂತೋಷ ಆದ್ರೂ ಮನಸ್ಸಿಗೆ ಇಷ್ಟವಾದ ಕೆಲಸ ಮಾಡಿದ್ರೆ ಮಾತ್ರ ಇರೋದು. ನಿಮಗೆ ನಿಮ್ ಮಗ ಇಷ್ಟ ಇಲ್ಲದೆ ಇರುವ ಕೆಲಸ ಮಾಡಿ ಇನ್ನೊಬ್ಬರ ಕೈ ಕೆಳಗೆ ದುಡಿಯುತ್ತಾ ಅವ್ರ ಜೊತೆ ಬೈಗಳ ತಿನ್ನೋದು ಇಷ್ಟನಾ? ಅಥವಾ ಅವನಿಗೆ ಮನಸ್ಸಿಗೆ ಇಷ್ಟವಾದ ಕೆಲಸವನ್ನು ಮಾಡ್ಕೊಂಡು ಕಡಿಮೆ ಸಂಬಳ ಆದ್ರೂ ಸಂತೋಷವಾಗಿರೋದು ಇಷ್ಟನಾ? ಒಂದು ತಾಯಿಯಾಗಿ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಆಂಟಿ. ಬುಜ್ಜಿ ಹೇಳಿದ ಒಂದೊಂದು ಮಾತುಗಳು ಕೂಡ ಚೋಟಿಗೆ ಚೆನ್ನಾಗಿ ಅರ್ಥ ಆಯಿತು. ಸಾಫ್ಟ್ವೇರ್ ಉದ್ಯೋಗದ ಹಿಂದ್ಗಡೆ ಇರುವ ಪ್ರೆಷರ್ ಏನು ಅನ್ನೋದು, ಮನ್ಸಿಗೆ ಇಷ್ಟವಾದ ಕೆಲಸ ಮಾಡುವಾಗ ಸಿಗುವ ಸಂತೋಷ ಏನು ಅನ್ನೋದನ್ನ ಚೋಟಿಗಿಳಿ ಆವಾಗ ಅರ್ಥ ಮಾಡ್ಕೊಂಡ್ಲು. ಅವಳು ಮೆಲ್ಲೆ ತನ್ನ ಮಗ ಬನ್ನು ಹತ್ರ ಹೋಗಿ ಅವನ ಹತ್ರ ಈ ರೀತಿ ಮಾತಾಡಿದ್ಲು. ಲೇ ಬನ್ನು, ನನ್ನನ್ನು ಕ್ಷಮಿಸು. ನಾನು ಇನ್ನೊಬ್ಬರ ಜೊತೆ ಪೈಪೋಟಿ ಮಾಡ್ಕೊಂಡು ಇನ್ನೊಬ್ಬರು ಚೆನ್ನಾಗಿದ್ದಾರೆ ಅಂತ ಆಲೋಚನೆ ಮಾಡಿ ನಿನ್ನ ಸಂತೋಷವನ್ನು ಹಾಳು ಮಾಡಕ್ಕೆ ಹೊರಟ್ಬಿಟ್ಟೆ. ಆದ್ರೆ ಬುಜ್ಜಿ ಹೇಳಿದ ಮಾತಿನಿಂದ ಇವತ್ತು ನನ್ ಕಣ್ಣು ತೆರೆದು ಬಿಡ್ತು ಕಣೋ. ಇಲ್ಲಿ ನೋಡು, ಇನ್ ಮುಂದೆ ನೀನು ಯಾರ ಕೈ ಕೆಳಗೇನೋ ಕೆಲಸ ಮಾಡುವ ಅವಶ್ಯಕತೆ ಇಲ್ಲ. ನಿನ್ನ ಇಷ್ಟ ಪ್ರಕಾರ ನೀನು ಫುಡ್ ಬಿಸ್ನೆಸ್ ಆರಂಭಿಸು. ನಿನಗೆ ಎಷ್ಟು ಹಣ ಬೇಕಾದ್ರೂ ನಾನ್ ಸಹಾಯ ಮಾಡ್ತೀನಿ. ನಿನ್ ಜೊತೆಗೆ ಯಾವಾಗ್ಲೂ ನಾನ್ ಇರ್ತೀನಿ. ಬನ್ನು ಸಂತೋಷದಿಂದ ಅಳುತ್ತಾ ಅವನ್ ತಾಯಿನ ಗಟ್ಟಿಯಾಗಿ ತಪ್ಪಿ ಹಿಡ್ಕೊಂಡ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಈ ಊರಲ್ಲಿ ಯಾವತ್ತೂ ನಾನಿನ್ನ ತಲೆ ತಗ್ಸದೇ ಇಲ್ಲ. ಈ ಊರಿನ ಜನರ ಮುಂದೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ. ಬುಜ್ಜಿ, ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತ ಗೊತ್ತಿಲ್ಲ. ನಿನ್ನಿಂದ ನನ್ ಜೀವನ ಬದಲಾಯಿತು. ಮರುದಿನ ಬೆಳಗ್ಗೆ ತನ್ನ ತಾಯಿಯ ಸಹಾಯದೊಂದಿಗೆ ಬನ್ನುಗಿಳಿ ಊರಿನ ಮಧ್ಯದಲ್ಲಿ ಒಂದು ಶಾಪ್ ಅನ್ನ ಓಪನ್ ಮಾಡ್ದ. ಆ ಶಾಪ್ಗೆ ಬನ್ನು ಸ್ಪೆಷಲ್ ಪೂರಿ ಸೆಂಟರ್ ಅಂತ ಒಂದು ಟಿಫಿನ್ ಸೆಂಟರ್ ನ ಓಪನ್ ಕೂಡ ಮಾಡ್ದ. ಹಾಗೆ ಅವನು ಬಿಸಿ ಬಿಸಿಯಾಗಿ ಒಲೆ ಮೇಲೆ ಕುದಿತಾ ಇದ್ದ ಎಣ್ಣೆಯಲ್ಲಿ ಪೂರಿ ಹಾಕಿ ಬೇಯಿಸ್ತಾ ಇದ್ದ. ಅದರ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಆ ಪೂರಿಗೆ 4-5 ಸೈಡ್ ಡಿಶ್ ಗಳನ್ನ ಕೂಡ ಮಾಡಿಟ್ಟಿದ್ದ. ಗಾಳಿಯಲ್ಲಿ ಅವನ್ ಪೂರಿ ಮಾಡ್ತಾ ಇದ್ದಾಗ ಆ ವಾಸನೆ, ಆ ಪರಿಮಳ ಬೆರೆತು ಎಲ್ಲರನ್ನ ಆ ಕಡೆ ಕರ್ಕೊಂಡ್ ಬರ್ತಾ ಇತ್ತು. ಸರಿಯಾಗಿ ಆ ಸಮಯದಲ್ಲಿ ಮಹಿ ಹದ್ದು ಕೂಡ ಆ ಕಡೆ ಬಂದು ಆ ವಾಸನೆನ ನೋಡಿ, ಲೂಸಿ,
ಎಲ್ಲಿಂದ ಈ ಅಡಿಕೆ ಸುವಾಸನೆ ಬರ್ತಾ ಇರೋದು? ಈ ಸುವಾಸನೆಗೆ ನನ್ ಬಾಯಿಲಿಂದ ಎಂಜಲ್ ಸುರಿತಾ ಇದೆ. ಸರಿ ಬಾ ಹೋಗಿ ನೋಡೋಣ. ಹೌದು ಮಗಿಯವ್ರೆ, ಆ ಅಡುಗೆ ವಾಸನೆ ನನ್ನ ಹೊಟ್ಟೆಯಲ್ಲಿ ಇನ್ನಷ್ಟು ಹಸಿವನ್ನು ಜಾಸ್ತಿ ಮಾಡ್ತಾ ಇದೆ. ಅದು ಆ ಚೋಟುವಿನ ಮಗ ಬನ್ನೂನೆ ಟಿಫನ್ ಅಂಗಡಿನ ಇಟ್ಟಿದ್ದಾನೆ. ಹಾಗೆ ಎಲ್ರಿಗೂ ಕೂಡ ಆ ವಾಸನೆ ತುಂಬಾನೇ ಇಷ್ಟ ಆಗಿ ಎಲ್ಲಿಂದ ಬರ್ತಿದೆ ಅಂತ ನೋಡ್ಕೊಂಡು ಬನ್ನುವಿನ ಅಂಗಡಿಯ ಹತ್ತಿರ ಬಂದ್ರು. ಬನ್ನು ಆವಾಗ್ಲೇ ಬಿಸಿ ಬಿಸಿ ಪೂರಿ ರೆಡಿ ಮಾಡ್ತಾ ಇದ್ದ. ಅವನ್ ಪಕ್ಕದಲ್ಲೇ ಬುಜ್ಜಿ ಗುಬ್ಬಚ್ಚಿ ಹಾಗೂ ಚಿನ್ನುಕಾಗೆ ಕೂಡ ನಿಂತ್ಕೊಂಡಿದ್ರು. ಬನ್ನು ಎಲ್ರಿಗೂ ಪೂರಿನ ಕೊಟ್ಟ. ಅವಾಗ ಮಹಿಹತ್ ಆ ಪೂರಿನ ತಿಂದು, ವಾವ್ ಬನ್ನು, ನಿನ್ನ ಅಡಿಗೆ ಎಷ್ಟೊಂದು ಅದ್ಭುತವಾಗಿದೆ. ನನ್ನ ಜೀವನದಲ್ಲಿ ಇಷ್ಟು ಚೆನ್ನಾಗಿರುವ ಸಾರು ಪೂರಿನ ನಾನ್ ತಿನ್ಲೇ ಇಲ್ಲ. ಸರಿ ಕಣೋ, ನನಗೆ ಮನೆಗೆ ಕೂಡ 2 ಪಾರ್ಸಲ್ ಅನ್ನು ಕಟ್ಟಾಯ್ತಾ? ವಾವ್ ಬನ್ನು, ಎಷ್ಟು ದೊಡ್ಡ 5 ಸ್ಟಾರ್ ಹೋಟೆಲ್ ಅಲ್ಲಿ ಕೂಡ ನಿನ್ನ ಕೈ ರುಚಿ ಮಾಡಲು ಸಾಧ್ಯವೇ ಇಲ್ಲ. ನಾವು ಪ್ರತಿದಿನ ಬರ್ತೀವಿ. ಹಾಗೆ ಬಾಯ್ ತುಂಬಾ ಎಲ್ರು ಬನ್ನುನ ಹೊಗಳ್ತಾ ಇದ್ರು. ಪೂರಿ ತಗೊಂಡ್ ತಿಂದು ಬನ್ನುಗೆ ಹಣನು ಕೊಟ್ಟು ಹೋಗ್ತಾ ಇದ್ರು. ಬನ್ನು ತುಂಬಾನೇ ಬಿಸಿಯಾಗಿದ್ದ. ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಚೋಟಿಗಿಳಿ ನೋಡ್ತಾ ಇದ್ಲು. ಆವಾಗ್ಲೇ ಚೋಟಿಗಿಳಿ ಮನ್ಸಿಗೆ ತುಂಬಾನು ಸಂತೋಷವಾಯ್ತು. ಬುಜ್ಜಿ ಹೇಳಿದ್ದು ನಿಜಾನೇ. ನನ್ನ ಮಗನ ಮುಖದಲ್ಲಿ ಈ ರೀತಿಯ ಒಂದು ಸಂತೋಷನ ನಾನು ಯಾವತ್ತೂ ನೋಡಿರ್ಲಿಲ್ಲ. ನನ್ನ ಮಗನ ಸಂತೋಷ ನೆರವೇರಿದೆ. ಇನ್ ಮುಂದೆ ಅವನ ಸಂತೋಷನೇ ನನ್ ಸಂತೋಷ. ಹಾಗೆ ಬನ್ನುಗಿಳಿ ಅವನು ಡಿಗ್ರಿ ಫೇಲ್ ಆದ್ರೂ ಕೂಡ ಅವನಿಗೆ ತುಂಬಾನೇ ಇಷ್ಟವಾದ ಟಿಫಿನ್ ಸೆಂಟರ್ ನ ನಡೆಸ್ಕೊಂಡು ಪೂರಿ ಮಾಡಿ ಎಲ್ರಿಗೂ ಕೊಟ್ಟು ತುಂಬಾ ಒಳ್ಳೆ ಹೆಸರು ಕೂಡ ತಗೊಂಡ. ಕೈ ತುಂಬಾ ಹಣ ಸಂಪಾದನೆ ಮಾಡಿ ತನ್ನ ತಾಯಿನ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ. ಇವಾಗ ಬನ್ನು ಪೂರಿ ಸೆಂಟರ್ ಆ ಊರಲ್ಲೇ ತುಂಬಾನೇ ಫೇಮಸ್. ಮಳೆಗಾಲದಲ್ಲಿ ಪಕ್ಷಿಗಳ ಟ್ರಿಪ್. ಪಕ್ಷಿಗಳ ಊರಿನಲ್ಲಿ ಬೇಸಿಗೆ ಕಾಲದಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಆದ್ರಿಂದ ಪಕ್ಷಿಗಳು ಎಲ್ಲಿಗೂ ಹೋಗಕ್ಕಾಗ್ಲೇ ಇಲ್ಲ. ಬಿಸಿಲು ಜಾಸ್ತಿ ಅನ್ನೋದ್ರಿಂದ ಎಲ್ಲ ಪಕ್ಷಿಗಳು ಅವರ ಮನೆಯಲ್ಲೇ ಇದ್ರು. ಆದ್ರೆ ಇವಾಗ ಮೆಲ್ಲೆ ವಾತಾವರಣ ಬದಲಾಗಕ್ಕೆ ಶುರುವಾಗಿತ್ತು. ಹಗಲಲ್ಲಿ ಬಿಸಿಲಿದ್ರು ಕೂಡ ಸಂಜೆ ಸಮಯ ಮಳೆ ಸುರಿತಾ ಇತ್ತು. ಅಂದ್ರೆ ಮೆಲ್ಲೆ ವಾತಾವರಣ ಬದಲಾಗಿ ಮಳೆಗಾಲನೂ ಶುರುವಾಗಿತ್ತು. ಹೀಗಿರುವಾಗ ಒಂದಿನ ಸಂಜೆ ಸಮಯ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಕೂತ್ಕೊಂಡು ಚಿಚುಕಾಗಿನ ಲೂಸಿ ಪಾರಿವಾಳನು ಮಾತಾಡ್ತಾ ಇದ್ರು. ಹಬ್ಬಾ ಲೂಸಿ, ಈ ತಂಪಾದ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ. ಮೊನ್ನೆ ತನಕ ಆ ಸುಡುವಂತ ಬಿಸಿಲಲ್ಲಿ ನಾನು ಮನೆ ಬಿಟ್ಟು ಹೊರಗಡೆನೆ ಬರಲಿಲ್ಲ. ಯಾವ ಟ್ರಿಪ್ಪಿಗೂ ಹೋಗ್ಲಿಲ್ಲ ಗೊತ್ತಾ. ನನಗೆ ಮನೆಯೊಳಗೆ ಇದ್ದು ಹುಚ್ಚಿಡ್ಕೊಳ್ತು. ಹೌದು ಚಿಚ್ಚು, ಬಿಸಿಲು ಕಾಲದಲ್ಲಿ ನಾವು ಪಟ್ಟಂತ ಕಷ್ಟ ಇಷ್ಟು ಅಷ್ಟು ಅಲ್ಲ. ಆದ್ರೆ ಇವಾಗ ನೋಡು, ಕ್ಲೈಮೇಟು ಎಷ್ಟೊಂದು ರೊಮ್ಯಾಂಟಿಕ್ ಆಗಿದೆ. ನನಗೇನು ಎಲ್ಲಾದ್ರೂ ಲಾಂಗ್ ಆಗಿ ಟ್ರಿಪ್ ಹೋಗೋಣ ಅನ್ಸುತ್ತೆ. ಆದ್ರೆ ಹೇಗೆ ಹೋಗೋದು? ನಮ್ಮ ಊರಿನ ಪಕ್ಷಿಗಳನ್ನ ಹೇಗೆ ಒಪ್ಸೋದು? ಆವಾಗ ಚಿಚುಕಾಗೆ ಆಲೋಚನೆ ಮಾಡಿ, ನನಗೆ ಒಂದು ಸೂಪರ್ ಡೂಪರ್ ಐಡಿಯಾ ಬಂದಿದೆ ಲೂಸಿ. ಮಳೆಕಾಲ ಅಂದ ತಕ್ಷಣ ಎಲ್ಲರಿಗೂ ಆಲೋಚನೆಗೆ ಬರೋದು ನಮ್ಮ ಅಡಪು ಬಾಲಿ. ಅಡಪುನ ಯೋಚನೆ ಮಾಡಿದಾಗನೇ ಆ ಜಲಪಾತ, ಸುತ್ತಲೂ ನೀರು, ಆ ಫಾಲ್ಸ್ಗಳು, ಅದ್ರ ಬಗ್ಗೆ ಆಲೋಚನೆ ಮಾಡುವಾಗ ಇವಾಗ್ಲೇ ಹೋಗ್ಬಿಡ್ಬೇಕು ಅಂತ ಅನ್ಸುತ್ತೆ ನಂಗೆ. ಲೂಸಿ ಪಾರಿವಾಳ ಸಂತೋಷದಿಂದ, ವಾವ್ ಚಿಚ್ಚು, ಈ ತಂಪಾದ ಕ್ಲೈಮೇಟಲ್ಲಿ ನನಗೆ ಫೇವ್ರೆಟ್ ಅಂದರೆ ಅಡಪುನೆ. ಅಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋದು, ಹಬ್ಬಬ್ಬ. ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನನಗೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಪಕ್ಷಿಗಳನ್ನ ಎಲ್ಲ ಕರೆದು ಟ್ರಿಪ್ಪಿಗೆ ಒಪ್ಸೋಣ. ಚಿಚುಕಾಗಿ ಲೂಸಿ ಪಾರಿವಾಳ ಇಬ್ಬರು ಊರೊಳಗಡೆ ಹೋಗಿ ಎಲ್ಲ ಪಕ್ಷಿಗಳನ್ನ ಊರಿನ ಮಧ್ಯದಲ್ಲಿರುವ ಆ ಮರದ ಹತ್ತಿರ ಬರಕ್ ಹೇಳಿದ್ರು. ಏನ್ ಚಿಚ್ಚು, ಅರ್ಜೆಂಟಾಗಿ ಬರಕ್ ಕೇಳಿದ್ದೆ? ಮಳೆ ಬೀಳ್ತಾ ಇದೆ ಅಂತ ನನ್ನ ಮಗಳಿಗೋಸ್ಕರ ಬಿಸಿ ಬಿಸಿ ಪಕೋಡನ ಮನೆಯಲ್ಲಿ ಮಾಡ್ತಾ ಇದ್ದೆ. ಏನ್ ವಿಷಯ ಅಂತ ಬೇಗ ಹೇಳು, ನಾನು ಹೋಗ್ಬೇಕು. ಹೌದು ಚಿಚ್ಚು, ನನ್ ಮಗ ಬಂದು ಕೂಡ ಕಂಬಳಿ ಹಾಕೊಂಡು ಬೆಚ್ಚಗೆ ಮಲ್ಕೊಂಡಿದ್ದಾನೆ. ಏನ್ ವಿಷಯ ಅಂತ ಹೇಳು. ಚಿಚು ಉತ್ಸಾಹದಿಂದ, ಫ್ರೆಂಡ್ಸ್, ನಾನೆಲ್ಲನೂ ನಿಮ್ನ ಯಾಕೆ ಕರೆದೆ ಅಂದ್ರೆ, ಇವಾಗ ಕ್ಲೈಮೇಟ್ ತುಂಬಾನೇ ತಂಪಾಗಿದೆ ಅಲ್ವಾ. ಅದಕ್ಕೇನೆ ನಾವೆಲ್ಲರೂ ಒಂದು 3 ದಿನಗಳ ಕಾಲ ಅಡಪುಗೆ ಹೋಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬರೋಣ. ಮಹಿಹದ್ದು ಶಾಕ್ ಆಗಿ, ಏನ್ ಚಿಚ್ಚು, ಈ ಮಳೆ ಕಾಲದಲ್ಲಿ ಅಡಪುಗೆ ಟ್ರಿಪ್ ಹೋಗೋಣ ಅಂತ ಹೇಳ್ತಾ ಇದೀಯಾ? ನಿನಗೇನಾದ್ರೂ ಹುಚ್ಚ? ಈ ಮಳೆ ಕಾಲದಲ್ಲಿ ಅಲ್ಲಿ ಹೋಗಿ ನಾವು ಎಲ್ಲಿ ಇರೋದು? ಅಲ್ಲಿಗೆ ಹೋಗಿ ಚಳಿಗೆ ನಡಗಿ ಹೋಗೋದಾ? ನಾನ್ ಬರೋದಿಲ್ಲಪ್ಪೋ. ಚೋಟು ಕೋಪದಿಂದ, ಹೌದು ಚಿಚ್ಚು, ನನ್ ಮಗ ಬನ್ನುಗೆ ಚಳಿ ಅಂದ್ರೆ ಆಗದೇ ಇಲ್ಲ. ಅದು ಕೂಡ ಈ ಮಳೆಯಲ್ಲಿ. ಅಷ್ಟು ದೂರ ಹೋಗಿ ಎಲ್ಲಾದ್ರೂ ಮಳೆಗೆ ನೆಂದು ಜ್ವರ ಬಂದ್ರೆ ಆಮೇಲೆ ಅವ್ನ ಎತ್ಕೊಂಡು ಹಾಸ್ಪಿಟ್ಲ್ ಆಗಿ ತಿರುಗಬೇಕು. ಅಯ್ಯಯ್ಯೋ, ನಾನ್ ಬರಲ್ಲ. ಹೌದು ಚಿಚ್ಚು, ನಾನ್ ಕೂಡ ಬರೋದಿಲ್ಲ. ಈ ಮಳೆಗೆ ಬೆಚ್ಚಗೆ ಮನೆಯೊಳಗೆ ಮಲ್ಕೊಳ್ಳೋದನ್ನ ಬಿಟ್ಬಿಟ್ಟು ಚಳಿಗೆ ಊರೂರಾಗಿ ಹೋಗಿ ಸುತ್ತಬೇಕಾ? ಮಳೆಗೆ ಟ್ರೈನ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಆಮೇಲೆ ತೊಂದರೆಗಳಾಗುತ್ತೆ. ನಾನ್ ಬರಲ್ಲ. ಏನ್ ತುನಿ, ಎಲ್ಲರೂ ಹೀಗೆ ಮಾತಾಡ್ತಾ ಇದ್ದೀರಾ? ಬಿಸಿಲು ಕಾಲದಲ್ಲಿ ಬಿಸಿಲು ಅಂತ ಮನೆಯೊಳಗೇನೆ ಕೂತ್ಕೊಂಡು ಇವಾಗ ಮಳೆಯಲ್ಲಿ ಮಳೆ ಅಂತ ಪುನಃ ಮನೆಯಲ್ಲೇ ಕೂತ್ಕೊಳ್ಳೋದಾ?
ಈ ಮಳೆಗೆ ಅಡುಪುವಿನ ಸೌಂದರ್ಯ ಎಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ನನ್ ಮಾತನ್ನ ಕೇಳಿ. ಪ್ಲೀಸ್ ತುನಿ, ಪ್ಲೀಸ್ ಚೋಟು, ಪ್ಲೀಸ್ ಮಗಿಯವ್ರೆ, ನನ್ ಮಾತ್ ಕೇಳಿ. ಮಕ್ಕಳಿಗೆ ಯಾವ ತೊಂದ್ರೆನೂ ಆಗದ ರೀತಿ ನಾನ್ ಕೇರ್ ತಗೋತೀನಿ. ಈ ಮಳೆಯಲ್ಲಿ ಯಾರು ನೆಂದೋಗದ ಹಾಗೆ ವಾಟರ್ ಪ್ರೂಫ್ ಟೆಂಟ್ನ ಕೂಡ ತಗೊಂಡೋಗೋಣ. ಪ್ಲೀಸ್ ಎಲ್ಲರೂ ಒಪ್ಕೊಳ್ಳಿ, ಒಮ್ಮೆ ಹೋಗಿ ಬರೋಣ. ಇಲ್ಲ ಚಿಚ್ಚು, ನೀನು ಎಷ್ಟು ಕೇಳಿದ್ರು ಕೂಡ ಸರಿ, ನಾನ್ ಮಾತ್ರ ಬರೋದಿಲ್ಲ ಅಂದ್ರೆ ಬರಲ್ಲ. ಚಿಚುಕಾಗೆ ಅಳೋ ತರ ಎಲ್ಲರ ಮುಂದ್ಗಡೆನೂ ನಾಟಕ ಶುರು ಮಾಡಿದ್ಲು. ನನಗೆ ಗೊತ್ತು, ನಾನು ಎಲ್ಲಿ ಕರೆದ್ರು ಕೂಡ ನೀವ್ ಯಾರು ಬರೋದಿಲ್ಲ. ಯಾಕೆ ಅಂದ್ರೆ ನಿಮಗೆ ನಾನಂದ್ರೆ ಪ್ರೀತಿನೇ ಇಲ್ಲ. ಇದೇ ತುನಿ ಕರೆದ್ರೆ ಎಲ್ಲರೂ ಎಲ್ಲ ಕೆಲಸ ಬಿಟ್ಬಿಟ್ಟು ಹೊರಡ್ತೀರಾ. ನೀವು ಬಂದ್ರೆ ಬನ್ನಿ, ಬರದಿದ್ರೆ ಹೋಗಿ. ನಾನು ಲೂಸಿ ಹೋಗ್ತೀವಿ. ಆ ಪರ್ವತ ಪ್ರದೇಶದಲ್ಲಿ ನಮ್ನ ಯಾವ್ದಾದ್ರು ಸಿಂಹ ಏನಾದ್ರು ತಿಂದ್ರು ಕೂಡ ನಿಮಗೆ ಪರವಾಗಿಲ್ಲ, ನಾವು ಸತ್ತೋಗ್ತೀವಿ. ಅವಾಗ ಮಹಿ ನಗುತ್ತಾ, ಏನ್ ಚಿಚ್ಚು, ಯಾಕೆ ಹೀಗೆ ಕಣ್ಣೀರ್ ಹಾಕೊಂಡು ಡ್ರಾಮಾ ಮಾಡ್ತಾ ಇದ್ದೀಯಾ? ನೀನ್ ಹೋಗುವ ಜಾಗಕ್ಕೆ ಹುಲಿ ಸಿಂಹ ಯಾಕೆ ಬರುತ್ತೆ? ತುನಿ ಚಿಚುನ ಸಮಾಧಾನ ಮಾಡಿ, ಸರಿ ಚಿಚ್ಚು, ನೀನು ಇಷ್ಟೊಂದು ಕೇಳ್ಕೊಳ್ಳೋದ್ರಿಂದ ಈ ಟ್ರಿಪ್ಪಿಗೆ ನಾನು ಒಪ್ಕೋತೀನಿ. ಆದ್ರೆ ಒಂದು ಕಂಡೀಷನ್, ನಾವು ಹೋಗುವ ಸ್ಥಳದಲ್ಲಿ ಮಳೆ ಜಾಸ್ತಿ ಇದ್ರೋ ಮಕ್ಕಳಿಗೆ ಏನಾದ್ರೂ ಜ್ವರ ಬಂದ್ರು ಕೂಡ ಟ್ರಿಪ್ನ ಕ್ಯಾನ್ಸಲ್ ಮಾಡ್ಕೊಂಡು ಅರ್ಧದಲ್ಲೇ ಬರ್ಬೇಕು, ಸರಿನಾ? ಆವಾಗ ಚಿಚು ಸಂತೋಷದಿಂದ ಕಣ್ಣೀರನ್ನ ಒರೆಸ್ಕೊಂಡು, ಥ್ಯಾಂಕ್ ಯು ತುನಿ, ಥ್ಯಾಂಕ್ ಯು ಚೋಟು, ಥ್ಯಾಂಕ್ ಯು ಮಗಿ ಅವರೇ. ನೀವೆಲ್ಲರೂ ಒಪ್ಕೋತೀರಾ ಅಂತ ನಂಗೆ ಗೊತ್ತು. ಮಕ್ಕಳಿಗೆ ಯಾವ ತೊಂದರೆ ಬರದ ಹಾಗೆ ನಾನ್ ನೋಡ್ಕೋತೀನಿ. ನೀವು ಬೇಗ ಹೋಗಿ ಬಟ್ಟೆನೆಲ್ಲ ರೆಡಿ ಮಾಡ್ಕೊಳ್ಳಿ. ರಾತ್ರಿ 8 ಗಂಟೆಗೆ ವಿಶಾಖಪಟ್ಟಣಕ್ಕೆ ಹೋಗುವ ಟ್ರೈನ್ ಇದೆ. ಅಲ್ಲಿ ಹೋಗಿ ಆಮೇಲೆ ಅಡುಪು ಟ್ರೈನ್ ಹತ್ತೋಣ. ಚಿಚು ಒತ್ತಾಯ ಮಾಡಿದ್ರಿಂದ ಪಕ್ಷಿಗಳು ಕೂಡ ಟ್ರಿಪ್ಗೆ ಓಕೆ ಅಂತ ಹೇಳಿದ್ರು. ಆ ದಿನ ಸಂಜೆ 7 ಗಂಟೆಗೆ ಪಕ್ಷಿಗಳು ಬ್ಯಾಗಲ್ಲಿ ಅವ್ರಿಗೆ ಬೇಕಾಗಿರುವ ಥಿಂಗ್ಸ್ ಎಲ್ಲಾನು ತಗೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋದ್ರು. ಮೇಲೆ ಮಳೆ ಸುರಿತಾ ಇತ್ತು. 8 ಗಂಟೆಗೆ ಟ್ರೈನ್ ಕೂಡ ಬಂತು. ಆವಾಗ ಪಕ್ಷಿಗಳೆಲ್ಲರೂ ಕೂಡ ಉತ್ಸಾಹದಿಂದ ಆ ಟ್ರೈನಲ್ಲಿ ಹತ್ತಿದ್ರು. ಅದರಲ್ಲೂ ಚಿಕ್ಕ ಮಕ್ಕಳಾದ ಚಿನ್ನುಕಾಗೆ, ಬನ್ನುಗಿಳಿ, ಬುಜ್ಜಿ ಅಂತೂ ಸಂತೋಷದಿಂದ ಡ್ಯಾನ್ಸ್ ಮಾಡ್ತಾ ಇದ್ರು. ಎಲ್ರೂ ಕೂಡ ಟ್ರೈನಲ್ಲಿ ಹತ್ತಿ ಕಿಟಕಿಯ ಹತ್ತಿರ ಕೂತ್ಕೊಂಡು, ಅಮ್ಮ, ನಾನು ವಿಂಡೋ ಸೀಟ್ ಅಲ್ಲೇ ಕೂತ್ಕೊಳ್ಳೋದು. ಹೊರಗಡೆ ಮಳೆ ಬರುವಾಗ ನೋಡ್ಲಿಕ್ಕೆ ನನಗೆ ತುಂಬಾನೇ ಇಷ್ಟಮ್ಮ. ಆವಾಗ ಬನ್ನು ಬುಜ್ಜಿ ಕೈ ಹಿಡಿದು, ಇಲ್ಲ ಇಲ್ಲ, ಆ ವಿಂಡೋ ಸೀಟು ನಂದು, ನಾನೇ ಫಸ್ಟ್ ನೋಡಿದ್ದು. ಬುಜ್ಜಿ, ನೀನ್ ಈ ಕಡೆ ಬಾ. ಇಲ್ಲ ಇಲ್ಲ, ಆ ಸೀಟು ನಿಮ್ಮಿಬ್ರಿಗೂ ಇಲ್ಲ. ನಮ್ಮ ಅಮ್ಮ ತಾನೇ ಟ್ರಿಪ್ಪಿಗೆ ಪ್ಲಾನ್ ಮಾಡಿದ್ದು, ಅದ್ರಿಂದ ವಿಂಡೋ ಸೀಟು ನನಗೇನೆ. ಆವಾಗ ಟುನಿ ನಗುತ್ತಾ, ಅಯ್ಯೋ ಮಕ್ಳೇ, ನಾವು ಹೊರಡ್ತಾ ಇರೋದು ರಾತ್ರಿ ಸಮಯದಲ್ಲಿ ಹೊರಗಡೆ ಮಳೆ ಬೀಳುತ್ತಾ ಏನಾಗುತ್ತಾ ಅಂತ ನಿಮ್ಗೆ ಕಾಣುತ್ತಾ ಇಲ್ಲ ತಾನೆ? ಅದಕ್ಕೆ ಯಾರು ಕೂಡ ಜಗಳ ಮಾಡ್ಕೋಬೇಡಿ. ಇವಾಗ ಮಲಗಿ ನಿದ್ರೆ ಮಾಡಿ. ಬೆಳಿಗ್ಗೆ ಎದ್ದಾಗ ನಿಮ್ಮ 3 ಜನಕ್ಕೂ ವಿಂಡೋ ಸೀಟು ಎಲ್ಲಿದೆ ಅಂತ ನೋಡಿಕೊಡ್ತೀವಿ, ಸರಿನಾ? ಹಾಗೆ ಮಕ್ಳು 3 ಜನ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ಸ್ಟೇಷನ್ ಇಂದ ಮೇಲೆ ಟ್ರೈನ್ ಕೂಡ ಆ ಮಳೆಯಲ್ಲಿ ಹೊರಡ್ತು. ಆವಾಗ ಚಿಚುಕಾಗಿ ಅವಳ ಬ್ಯಾಗ್ ಓಪನ್ ಮಾಡಿ, ಎಲ್ಲರೂ ಇಲ್ಲಿ ನೋಡಿ, ರಾತ್ರಿ ಭೋಜನಕ್ಕೆ ನಾನು ನನ್ನ ಹೋಟೆಲಿಂದ ಪುಳಿಯೋಗರೆ, ಪಕೋಡ ತಂದಿದ್ದೀನಿ. ಬನ್ನಿ ಬನ್ನಿ, ಎಲ್ಲರೂ ಒಟ್ಟಿಗೆ ಕೂತು ತಿನ್ನೋಣ. ನಾನು ಗುಲಾಬ್ ಜಾಮೂನ್, ಜಿಲೇಬಿ, ಸ್ವೀಟ್ ಎಲ್ಲ ತಂದಿದ್ದೀನಿ. ಪ್ರಯಾಣ ಮಾಡ್ಕೊಂಡು ಹೋಗುವಾಗ ತಿನ್ಕೊಂಡು ಮಾತಾಡ್ಕೊಂಡು ಹೋಗೋದೇ ಮಜಾನೇ ಬೇರೆ. ನಾನು ಮಕ್ಕಳಿಗೋಸ್ಕರ ಫ್ರೈಡ್ ರೈಸ್, ಆಪಲ್ ತಂದಿದ್ದೀನಿ. ಎಲ್ಲರೂ ಇವಾಗ್ಲೇ ತಿನ್ಕೊಳ್ಳಿ. ಮಹಿ ಹದ್ದು ಪಕೋಡನ ತಿಂದು, ನಿಜನೇ ಲೂಸಿ, ತುಂಬಾ ದಿನಗಳ ನಂತರ ನಾವೆಲ್ಲ ಫ್ಯಾಮಿಲಿಯಾಗಿ ಟ್ರಿಪ್ ಹೋಗೋದ್ರಲ್ಲಿ ತುಂಬಾ ಮಜವಾಗಿದೆ. ನಮ್ಮ ಮೈಂಡ್ ಎಲ್ಲ ಚಿಂತೆಯಿಂದ ತುಂಬಾ ರಿಲೀಫ್ ಆಗಿದೆ. ಚಿಚ್ಚು, ನೀವು ನನ್ನ ಬಲವಂತದಿಂದ ಟ್ರಿಪ್ಪಿಗೆ ಒಪ್ಸಿದ್ರು ಕೂಡ ಈ ಟ್ರಿಪ್ ತುಂಬಾನೇ ಆನಂದವನ್ನು ಕೊಡ್ತಾ ಇದೆ. ಹೌದು ಚಿಚ್ಚು, ಮಳೆಯಲ್ಲಿ ಟ್ರಿಪ್ ಬೇಡ ಅಂತ ಹೇಳಿದ್ರು ಕೂಡ ಹೀಗೆ ಟ್ರೈನ್ ನಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹೋಗೋದು ತುಂಬಾ ಸಂತೋಷವಾಗಿದೆ. ಚಿಚುಕಾಗಿ ತುಂಬಾ ಹೆಮ್ಮೆಯಿಂದ, ನನ್ನ ಪ್ಲಾನ್ ಯಾವಾಗ್ಲೂ ಫೇಲಿಯರ್ ಆಗೋದಿಲ್ಲ ಚೋಟು. ಸರಿ, ಇವಾಗ ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡ್ದೋ ಅಲ್ವಾ? ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಎಲ್ಲರೂ ಬೆಚ್ಚಿಗೆ ಮಲ್ಕೊಳ್ಳಿ. ಬೆಳಿಗ್ಗೆ ಅಡುಪುವಲ್ಲಿ ಇಳಿಬಹುದು. ಹಾಗೆ ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿ ಸ್ವಲ್ಪ ಹೊತ್ತು ಕತೆ ಮಾತಾಡ್ಕೊಂಡು ಆಮೇಲೆ ಎಲ್ರು ಅವ್ರವ್ರ ಸೀಟಲ್ಲಿ ಮಲಗಿ ನಿದ್ರೆ ಮಾಡಿದ್ರು. ಆ ಮಳೆಯಲ್ಲಿ ಗಾಳಿನ ದಾಟ್ಕೊಂಡು ಟ್ರೈನ್ ಕೂ ಚಿಕ್ 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 ಅಂತ ಶಬ್ದದೊಂದಿಗೆ ಹೋಗ್ತಾ ಇತ್ತು. ಬೆಳಿಗ್ಗೆ 6 ಗಂಟೆ ಸಮಯ. ಮೊದಲು ಎಚ್ಚರವಾಗಿದ್ದು ಚಿಚುಕಾಗಿನ ಎದ್ದು ಕಣ್ಣೊರ್ಸ್ಕೊಂಡು ಕಿಟಕಿಯಿಂದ ಹೊರಗಡೆ ನೋಡಿದ್ಲು. ಆ ದೃಶ್ಯವನ್ನು ನೋಡಿದ ಅವಳಿಗೆ ತುಂಬಾನೇ ಸಂತೋಷವಾಯ್ತು. ಆವಾಗ ಚಿಚ್ಚು ಅವಳ ಮನ್ಸಲ್ಲಿ, ಹೊರಗಡೆ ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದೆ. ತಂಪಾದ ಗಾಳಿ, ಹಸಿರಿನಿಂದ ಕೂಡಿದ ಬೆಟ್ಟ ಗುಡ್ಡಕ್ಕೆ ಹೊದಿಕೆಯಾಗಿ ಇರುವಂತಹ ಮಂಜು, ಇದನ್ನು ನೋಡ್ಲಿಕ್ಕೆ ಎಷ್ಟೊಂದು ಖುಷಿಯಾಗಿದೆ. ಎಲ್ಲರನ್ನ ಎಬ್ಬಿಸ್ತೀನಿ. ಆವಾಗ ಚಿಚ್ಚು ತುಂಬಾನೇ ಉತ್ಸಾಹದಿಂದ, ಎಲ್ಲರೂ ಎದ್ದೊಳಿ. ತುನಿ, ಚೋಟು, ಮಗಿ, ಮಕ್ಳೇ ಎಲ್ಲರೂ ಎದ್ದೇಳ್ರು. ಅಡಪು ಹತ್ರ ಬರುವ ಸಮಯ ಆಯ್ತು. ಬೇಗ ಬೇಗ ಎಲ್ಲನೂ ಸಿದ್ಧ ಮಾಡ್ಕೊಳ್ಳಿ. ಆವಾಗ ಲೂಸಿ ಪಾರಿವಾಳ ಕಣ್ ತೆರೆದು ನೋಡಿ
ಏನ್ ಚಿಚ್ಚು ಅಷ್ಟು ಬೇಗ ಕರಿತಾ ಇದೀಯಾ? ಅಷ್ಟು ಬೇಗ ಬೆಳಿಗಾಗೋಯ್ತಾ? ಲೂಸಿ, ಒಮ್ಮೆ ಹೊರಗಡೆ ನೋಡು, ನಾವು ಸ್ವರ್ಗದಲ್ಲಿ ಇರುವ ಹಾಗಿದೆ. ಇಡೀ ಪ್ರಪಂಚದಲ್ಲಿರುವ ತಂಪು ಇದೇ ಊರಲ್ಲಿದೆ. ಆವಾಗ ಟುನಿನು ಎದ್ದು ಕಿಟಕಿಯಿಂದ ಹೊರಗಡೆ ನೋಡಿ, ಅವು ಅದ್ಭುತ, ಹಚ್ಚ ಹಸಿರಿನಿಂದ ಕೂಡಿದ ಬೆಟ್ಟ ಗುಡ್ಡಗಳು, ಈ ಸೌಂದರ್ಯ, ಇದನ್ನೆಲ್ಲ ನೋಡ್ಲಿಕ್ಕೆ 2 ಕಣ್ಣು ಸಾಕಾಗ್ತಾ ಇಲ್ಲ. ಚಿಚ್ಚು, ನೀನು ನಮ್ಮನ್ನ ಒತ್ತಾಯ ಮಾಡಿ ಕರ್ಕೊಂಡ್ಬಂದ್ರು ಕೂಡ ಈ ಸೌಂದರ್ಯ ನೋಡ್ಲಿಕ್ಕೆ ತುಂಬಾನೇ ಸಂತೋಷ ಆಗ್ತಿದೆ. ಆವಾಗ್ಲೇ ಟ್ರೈನ್ ಒಂದು ದೊಡ್ಡ ಟನಲ್ ಒಳಗಡೆ ಹೋಯ್ತು. ಆದ್ರಿಂದ ಟ್ರೈನ್ ಒಳಗಡೆ ತುಂಬಾ ಕತ್ಲಾಗಿತ್ತು. ಮಕ್ಕಳು ಅದನ್ನ ನೋಡಿ ತುಂಬಾನೇ ಹೆದರಿದ್ರು. ವಾವ್, ಟ್ರೈನು ಸ್ವರಂಗದೊಳಗೆ ಹೋಗುವಾಗ ತುಂಬಾ ಥ್ರಿಲ್ಲಿಂಗ್ ಆಗಿ ಉಂಟಲ್ವಾ? ಉದುಕಣೋ ಬನ್ನು, ಈ ಟ್ರಿಪ್ಪು ನಮ್ಮ ಲೈಫಲ್ಲಿ ಬೆಸ್ಟ್ ಟ್ರಿಪ್ ಕಣೋ. ಮತ್ತೆ ಬೆಳಕು ಯಾವಾಗ ಬರುತ್ತೆ ಅಂತ ನೋಡೋಣ. ಟನಲ್ ದಾಟದ ಮೇಲೆ ಬುಜ್ಜಿ ಕಿಟಕಿಯಿಂದ ನೋಡಿ, ಅಮ್ಮ, ಅಲ್ಲಿ ನೋಡಿದ್ರ ಎಷ್ಟು ದೊಡ್ಡ ಜಲಪಾತ, ಬೆಟ್ಟ ಪರ್ವತದಿಂದ ನೀರು ಹೇಗೆ ಕೆಳಗೆ ಬೀಳ್ತಾ ಇದೆ ಅಂತ. ನನಗಿದ್ನ ನೋಡುವಾಗ ಇವಾಗ್ಲೇ ಹೋಗಿ ಆ ನೀರಲ್ಲಿ ಆಟ ಆಡ್ಬೇಕು ಅನ್ಸುತ್ತೆ. ಈ ಕ್ಲೈಮೇಟ್ ನ ನೋಡುವಾಗ ನನ್ನ ವಯಸ್ಸು 10 ವರ್ಷ ಇಳಿದ ಹಾಗೆ ಇದೆ. ಸ್ವಚ್ಛವಾದ ಗಾಳಿನ ನೋಡುವಾಗ ಮನಸ್ಸಿಗೆ ಎಷ್ಟೊಂದು ಸಂತೋಷವಾಗಿದೆ. ನಮ್ಮ ಸಿಟಿ ಪೊಲ್ಯೂಷನ್ಗೂ ಈ ತಂಪಾದ ಗಾಳಿಗೂ ಎಷ್ಟೊಂದು ವ್ಯತ್ಯಾಸವಿದೆ ಅಲ್ವಾ? ನಾನು ಮಾತ್ರ ಈ ಟ್ರಿಪ್ಪಿಗೆ ಬರದಿದ್ರೆ ಎಷ್ಟೊಂದು ಮಿಸ್ ಮಾಡ್ಕೋತಾ ಇದ್ದೆ. ಚಿಚ್ಚು, ಸಾರಿ ಆಯ್ತಾ? ನೀನು ಮಾತ್ರ ಬಲವಂತವಾಗಿ ಕರ್ಕೊಂಡ್ ಬರದಿದ್ರೆ ಎಲ್ಲ ಮಿಸ್ ಆಗ್ತಿತ್ತು. ಚಿಚ್ಚು ನಗುತ್ತಾ, ಇರ್ಲಿ ಚೋಟು, ಬೇಗ ಎಲ್ಲರೂ ರೆಡಿಯಾಗಿ ಇನ್ನು 10 ನಿಮಿಷದಲ್ಲಿ ಅರಕು ಸ್ಟೇಷನ್ ಬಂದ್ಬಿಡುತ್ತೆ. ನಾವು ಎಲ್ಲರೂ ಇಳಿಬೇಕು. ಕೊನೆಗೆ ಟ್ರೈನ್ ಅರಕು ಸ್ಟೇಷನ್ ಅಲ್ಲಿ ಬಂದು ನಿಂತ್ಕೊಳ್ತು. ಎಲ್ರೂ ಟ್ರೈನ್ ಇಂದ ಕೆಳಗಡೆ ಇಳಿದ್ರು. ಅಲ್ಲಿ ವಾತಾವರಣ ತುಂಬಾನೇ ತಂಪಾಗಿತ್ತು. ಸ್ವೆಟರ್, ಸ್ಕಾರ್ಫ್ ಎಲ್ಲಾನು ಬ್ಯಾಗಿಂದ ತಗೊಂಡು ಹಾಕಿದ್ರು. ಮೊದಲು ಅವ್ರು ಎಲ್ರು ಕೂಡ ಹೋಗಿದ್ದು ಆ ಊರಿನಲ್ಲಿರುವ ಒಂದು ಗುಹೆಗೆ. ಆ ಗುಹೆಯಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು, ಲೈಟಿಂಗ್ ಸೆಟಪ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಎಲ್ರು ಹೋಗಿದ್ದು ಕಾಫಿ ಎಸ್ಟೇಟ್ಗೆ. ಆ ವಾತಾವರಣ ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಮಕ್ಳೇ, ಬೆಟ್ಟದ ಪ್ರದೇಶದಲ್ಲಿ ನಿಧಾನವಾಗಿ ನಡೀರಿ. ಮಳೆಗೆ ಅಲ್ಲಲ್ಲಿ ಕೆಸರಿರುತ್ತೆ, ಜಾರ್ ಬಿಡುತ್ತೆ. ಎಲ್ಲಾದ್ರೂ ಬಿದ್ರೆ ಆಮೇಲೆ ಏಟಾಗ್ಬಿಡುತ್ತೆ. ಅಮ್ಮ, ನೀವು ಭಯ ಪಡ್ಬೇಡಿ, ನಾವು ನೋಡ್ಕೊಂಡು ನಿಧಾನವಾಗಿ ನಡೀತೀವಿ. ಈ ಕಾಫಿ ತೋಟವನ್ನ ನೋಡುವಾಗ ಅದರ ಸುವಾಸನೆಗೆ ನಮ್ಗೆ ಎಷ್ಟೊಂದು ಸಂತೋಷ ಆಗ್ತಾ ಇದೆ. ಹೌದು ಚಿಚ್ಚು, ಇಲ್ಲಿ ಆರ್ಗ್ಯಾನಿಕ್ ಕಾಫಿ ಹುಡಿ ತುಂಬಾನೇ ಫೇಮಸ್. ನಾವು ಊರಿಗೆ ಹೋಗುವಾಗ ನಮಗೆ ಬೇಕಾದಷ್ಟು ಕಾಫಿ ಹುಡಿನ ತಗೊಂಡೋಗ್ಬೇಕು. ಮಹಿ ಜಲಪಾತದ ಹತ್ತಿರ ನಿಂತ್ಕೊಂಡು, ಹೌದು, ನನಗೆ ಈ ಜಲಪಾತವನ್ನು ನೋಡುವಾಗ ತುಂಬಾನೇ ಸಂತೋಷ ಆಗ್ತಾ ಇದೆ. ಸರಿ, ಎಲ್ಲರೂ ಬನ್ನಿ, ನಾವು ಜಲಪಾತದ ಬ್ಯಾಕ್ ಗ್ರೌಂಡಿಗೆ ಹೋಗಿ ಗ್ರೂಪ್ ಫೋಟೋ ತೆಗಿಯೋಣ. ಮಗಿ, ನಾನ್ ಫೋಟೋ ತೆಗಿತೀನಿ. ಎಲ್ಲರೂ ಕರೆಕ್ಟ್ ಆಗಿ ನಿಂತ್ಕೊಳ್ಳಿ, ಫೋಟೋ ತೆಗಿತೀನಿ. ಸ್ಮೈಲ್ ಪ್ಲೀಸ್. ಹಾಗೆ ಹಗ್ಲಿಡಿ ಎಲ್ಲಾ ಜಾಗನೂ ಸುತ್ತಿ ನೋಡಿ. ರಾತ್ರಿ ಸಮಯ ಪಕ್ಷಿಗಳು ಎಲ್ರು ಕೂಡ ಉಳ್ಕೊಳ್ಳೋದಕ್ಕೋಸ್ಕರ ಬೆಟ್ಟದ ಮೇಲೆ ಸಮವಾಗಿರುವ ಒಂದು ಜಾಗದಲ್ಲಿ ಅವರು ಟೆಂಟ್ ಹಾಕೊಂಡ್ರು. ಇವಾಗ ಮಳೆ ಇಲ್ಲ ಅನ್ನೋದ್ರಿಂದ ಟೆಂಟ್ ಇಂದ ಹೊರಗಡೆ ಬಂದು ಅಲ್ಲಿ ಬೆಂಕಿ ಹಾಕೊಂಡು ಅದರ ಸುತ್ತಮುತ್ತ ಕೂತ್ಕೊಂಡು ಎಲ್ರು ಚಳಿ ಕಾಯ್ತಾ ಇದ್ರು. ಅಲ್ಲಿ ವಾತಾವರಣನೂ ತುಂಬಾ ಚೆನ್ನಾಗಿತ್ತು. ಆ ದಿನ ಅವರ ಜೀವನದಲ್ಲಿ ಮರೆಯಕ್ಕಾಗದೇ ಇರುವ ಒಂದು ದಿನವಾಗಿ ಇತ್ತು. ಈ ಚಳಿಗೆ ಈ ಬೆಂಕಿ ಎಷ್ಟೊಂದು ಬೆಚ್ಚಗೆ ಇದೆ. ಬೆಳಿಗ್ಗೆ ತಂಪಾಗಿದ್ರು, ಇವಾಗ ತುಂಬಾನೇ ಚಳಿ ಆಗ್ತಿದೆ. ನಾನಿವಾಗ ಈ ಬೆಂಕಿಯಲ್ಲಿ ಸ್ವೀಟ್ ಕಾರ್ನ್ಸ್, ಚಿಕನ್ ಕಬಾಬ್ನ ಸುಡ್ತೀನಿ. ಮಕ್ಳೇ, ನೀವೆಲ್ಲರೂ ಹೋಗಿ ಪ್ಲೇಟ್ ತಗೊಂಬನ್ನಿ, ಕೂತ್ಕೊಂಡು ತಿನ್ಬೋದು. ಹೀಗೆ ಟ್ರಿಪ್ಪಿಗೆ ಬಂದು ಎಲ್ಲರೂ ಸುಮ್ನೆ ಕೂತ್ರೆ ಹೇಗಿರುತ್ತೆ? ನಾನು ನನ್ನ ಫೇವ್ರೆಟ್ ಹಾಡ್ ಆಡ್ತೀನಿ, ನೀವೆಲ್ಲರೂ ಡ್ಯಾನ್ಸ್ ಮಾಡಿ. ಓಕೆ, ಚಿಚ್ಚು ಹಾಡ್ ಹೇಳಿದ್ರೆ ನಾವು ನಮ್ಮ ಸ್ಟೆಪ್ ಹಾಕೋಣ. ನಾನ್ ರೆಡಿ. ಹಾಗೆ ಚಿಚುಕಾಗೆ ಬಾಯ್ ಬಿಟ್ಟು ಹಾಡ್ ಹಾಡ್ತಾ ಇದ್ದಾಗ ಚಿಕ್ಕ ಮಕ್ಕಳು ಎಲ್ರು ಕೂಡ ಸುತ್ತಮುತ್ತ ಇದ್ದು ಡ್ಯಾನ್ಸ್ ಮಾಡ್ತಾ ಇದ್ರು. ದೊಡ್ಡವರು ಎಲ್ರು ಚಿಚುಕಾಗೆ ಹಾಡ್ ಹಾಡ್ತಾ ಇದ್ದಾಗ ಕೈ ಚಪ್ಪಾಳೆ ತಡ್ತಾ ಇದ್ರು. ಹೀಗೆ 3 ದಿನಗಳ ತನಕ ಅವರು ಅದೇ ಜಾಗದಲ್ಲಿ ಇದ್ರು. ಅಲ್ಲಿರುವ ಸ್ಟ್ರೀಟ್ ಫುಡ್ ಆದ ಬ್ಯಾಂಬೂ ಚಿಕನ್ ಇದೆಲ್ಲಾನು ತಗೊಂಡು ತಿನ್ನೋಡಿ ತುಂಬಾನೇ ಎಂಜಾಯ್ ಮಾಡಿದ್ರು. ಆ 3 ದಿನ ಹೇಗೋಯ್ತು ಅಂತಾನೆ ಅವ್ರು ಯಾರಿಗೂ ಗೊತ್ತಿಲ್ಲ. 3 ದಿನ ಟ್ರಿಪ್ ಮುಗಿದ್ಮೇಲೆ ಪುನಃ ಊರಿಗೆ ಹೋಗೋದಕ್ಕೋಸ್ಕರ ಎಲ್ರು ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ ಅಲ್ಲಿ ಹತ್ತಿ ಕೂತ್ಕೊಂಡಿದ್ರು. ಅವ್ರ ಎಲ್ಲರ ಮುಖದಲ್ಲಿ ಒಂದು ಟಯರ್ಡ್ ಕೂಡ ಇತ್ತು, ಹಾಗೇನೆ ಸಂತೋಷನೇ ಇತ್ತು. ಗುಡ್ ಮೆಮರೀಸ್ಗಳು ಎಲ್ಲಾನು ಇತ್ತು. ಹಾಗೆ ಟ್ರೈನ್ ಅಲ್ಲಿಂದ ಹೊರಟು ಎಲ್ರು ಸಂತೋಷವಾಗಿದ್ರು. ಏನ್ ತುನಿ, ನನ್ನ ಟ್ರಿಪ್ ಪ್ಲಾನು ಎಲ್ಲರಿಗೂ ಇಷ್ಟವಾಯ್ತಾ? ಮಳೆಯಲ್ಲಿ ಬಂದು ಹೀಗೆ ಸಿಕ್ಕಾಕೊಂಡು ಅಂತ ಯಾರಿಗೂ ಫೀಲಿಂಗ್ ಇಲ್ವಲ್ಲ? ಸೂಪರ್ ಚಿಚ್ಚು, ನನ್ನ ಜೀವನದಲ್ಲಿ ಇಂತಹ ಒಂದು ಟ್ರಿಪ್ನ ನನ್ನ ಲೈಫಲ್ಲೇ ನಾನು ನೋಡ್ಲಿಲ್ಲ. ನಾವಲ್ಲಿ ಎಷ್ಟೊಂದು ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡಿದ್ದೆವು. ಅದನ್ನೆಲ್ಲ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಹೌದು ಚಿಚ್ಚು, ಪ್ರತಿದಿನ ಟೆನ್ಷನ್ ಮಾಡ್ಕೊಂಡು ಆಫೀಸ್ ಕೆಲಸಗಳು ಅದು ಇದು ಅಂತ ಒದ್ದಾಡ್ತಾ ಇದ್ದು. ಇವಾಗ ಒಳ್ಳೆ ರಿಲೀಫ್ ಸಿಕ್ತು. ನಾಳೆ ಬೆಳಿಗ್ಗೆಯಿಂದ ಮತ್ತೆ ಎದ್ದು ನಮ್ಮ ಕೆಲಸವನ್ನು ಆರಂಭಿಸಬೇಕು. ಚಿಚ್ಚು,
ಇನ್ ಮುಂದೆ ನೀನು ಟ್ರಿಪ್ಪಿಗೆ ಪ್ಲಾನ್ ಮಾಡಿದ್ರೆ ನಾನು ಏನು ಮಾತನಾಡದೆ ನಿನ್ ಜೊತೆ ಬರ್ತೀನಿ. ಮಕ್ಕಳು ಕೂಡ ಸಂತೋಷವಾಗಿದ್ರು. ನಮ್ಮ ಮಗನಿಗೆ ಕೂಡ ಈ ಕ್ಲೈಮೇಟ್ ತುಂಬಾನೇ ಇಷ್ಟ ಆಗಿದೆ. ಅದು ಚಿಚ್ಚು ಆಂಟಿ, ನಾನು ಕೂಡ ನನ್ನ ಎಲ್ಲ ಸ್ಕೂಲ್ ಫ್ರೆಂಡ್ಸಿಗೂ ನಮ್ಮ ಅರಕು ಟ್ರಿಪ್ ಬಗ್ಗೆ ಹೇಳ್ತೀನಿ. ಅವರೆಲ್ಲರಿಗೂ ಈ ಫೋಟೋಸ್ ಎಲ್ಲ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚು ಆಗುತ್ತೆ. ಸರಿ ಸರಿ, ಮತ್ತೆ ಊರಿಗೆ ಹೋಗಕ್ಕೆ ಇನ್ನು ತುಂಬಾ ದೂರ ಇದೆ. ಮತ್ತೆ ಪುನಃ ಏನಾದ್ರೂ ಗೇಮ್ಸ್ ನ ಆರಂಭಿಸೋಣ. ಅಂತಾಕ್ಷರಿಯನ್ನು ಆರಂಭಿಸೋಣ. ಯಾರಿಗೆ ಎಷ್ಟು ಹಾಡು ಗೊತ್ತಾಗುತ್ತೆ ಅಂತ ಗೊತ್ತಲ್ವಾ? ಅರಕು ಅಂದಗಳು. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ವಾಪಸ್ ಊರಿಗೆ ಹೋಗ್ತಾ ಇದ್ದಾಗ ಟ್ರೈನಲ್ಲಿ ಹಾಡ್ ಹಾಡ್ಕೊಂಡು ಈ 3 ದಿನ ಅವ್ರು ಹೇಗೆಲ್ಲ ಎಂಜಾಯ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಸಂತೋಷವಾಗಿ ಹೋಗ್ತಾ ಇದ್ರು. ಹಾಗೆ ಚಿಚುಕಾಗೆ ಎಲ್ಲನ್ನ ಒತ್ತಾಯ ಮಾಡಿ ಅಲ್ಲಿಗೆ ಕರ್ಕೊಂಡು ಬಂದ್ರು ಕೂಡ ಆ ಪಕ್ಷಿಗಳ ಜೀವನದಲ್ಲಿ ಈ 3 ದಿನನ ಮರೆಯಕ್ಕಾಗದೇ ಇರುವ ಸ್ವೀಟ್ ಮೆಮೊರೀಸ್ಗಳು ಅವ್ರ ಮನ್ಸಲ್ಲಿ ಇತ್ತು. ಹಾಗೆ ಎಲ್ರೂ ಸಂತೋಷವಾಗಿ ಹೋದ್ರು.